ನನ್ ಗಂಡಂಗ್ ಹೊಟ್ಟೆ ಉರ್ಸಕ್ಕೆ ತರ್ಲೆ ಮಾಡಕ್ಕೆ ಹಾಗೆ ಅವಾಗ ಹಿಂಗ್ ಕಿಚಾಯಿಸಕ್ಕೆ ನಂಗೆ ಸಖತ್ ಇಷ್ಟ. ಚಿಕ್ಕವರಿದ್ದಾಗ ಅಪ್ಪನಿಗೆ ಜುಟ್ಟಾಕ್ಬೇಕು ಅನ್ನೋದು ಎಲ್ಲಾ ಹೆಣ್ಮಕ್ಳು ಆಸೆ. ಆದ್ರೆ ನನ್ಗೆ ನನ್ ಗಂಡಂಗ್ ಜುಟ್ಟಾಕ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಈ ಅಪ್ಪ ಮಗಳು ಒಟ್ಟಿಗೆ ಸೇರ್ಕೊಂಡು ಒಂದ್ ಪಾರ್ಟಿ ಆಗ್ಬಿಡ್ತಾರೆ, ನನ್ನ ಮಾತ್ರ ಸಪರೇಟ್ ಆಗಿ ಇನ್ನೊಂದ್ ಪಾರ್ಟಿ ಮಾಡ್ತಾರೆ. ಅದಕ್ಕೆ ನಮ್ಮ ಮನೇಲಿ ಒಂದ್ ದೊಡ್ಡ ರೂಲ್ ಇದೆ. ನನ್ನ ಹಸ್ಬೆಂಡ್ ನನ್ ಮಗಳಿಗೆ ಎಷ್ಟು ಕೇರ್ ಅಂಡ್ ಅಟೆನ್ಷನ್ ತೋರಿಸ್ತಾರೆ, ಅದು ಈಕ್ವಿವೆಲೆಂಟ್ ಆಗಿ ನನ್ಗೂ ಕೂಡ ಕೇರ್ ಅಂಡ್ ಅಟೆನ್ಷನ್ ತೋರಿಸ್ಲೇಬೇಕು. ಇನ್ ಕೇಸ್ ತೋರಿಸಿಲ್ಲ ಅಂದ್ರೆ ದೊಡ್ಡ ರಂಪ ಆಗೇ ಆಗತ್ತೆ, ಜಗಳ ಅಂತೂ ಕನ್ಫರ್ಮ್ಡ್. ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಕೂತಿದ್ರೆ ಸಾಕು, ನನ್ ಮಗಳಿಗೆ ಅಟೆನ್ಷನ್ ಬೇಕು ಅಂದಾಗ ಏನಾರು ಮಾಡಿ ಅಟೆನ್ಷನ್ ತಗೊಂತಾಳೆ. ಅವಾಗ ನನ್ನ ಬಿಟ್ಬಿಟ್ಟು ಆರಾಮಾಗಿ ಅವ್ರ ಮಗಳ ಜೊತೆ ಸೆಟ್ಲ್ ಆಗ್ಬಿಡ್ತಾರೆ. ನಾನು ಏನೇ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇರಲಿ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಮಗಳ ಜೊತೆ ಕುತ್ಕೊಂಡ್ಬಿಡ್ತಾರೆ. ಇಷ್ಟ ದಿನ ನೋಡ್ದೆ, ಇವಾಗ ಅದೇ ಈಕ್ವಲ್ ಅಟೆನ್ಷನ್ ನನ್ಗೂ ಬೇಕು ಅಷ್ಟೇನೆ. ಅವಳಂಗೆ ಹತ್ತು ಕರೆದು ರಂಪ ಮಾಡಿ ಅಟೆನ್ಷನ್ ತಗೋತಾಳೆ, ನಾನು ಅದನ್ನೇ ಮಾಡ್ತೀನಿ. ನನ್ ಗಂಡ ನನ್ನ ಎಷ್ಟೇ ಬೈಕೊಂಡ್ರು, ಮನ್ಸಲ್ಲಿ ಬೈಕೊಂಡ್ರು, ಡೈರೆಕ್ಟ್ ಆಗಿ ಬೈಕೊಂಡ್ರು, ಏನ್ ಮಾಡ್ರು ನನ್ಗೆ ಏನು ಫೀಲ್ ಆಗಲ್ಲ. ನನ್ನ ಹಸ್ಬೆಂಡ್ ಅಂತೂ ಇವಳ ಜೊತೆ ಜಗಳ ಆಡ್ಕೊಂಡು ನಿಂತ್ಕೊಳ್ಳೋ ಬದಲು ಅವಳಿಗೆ ಅಟೆನ್ಷನ್ ಕೊಟ್ಬಿಡೋದೇ ಒಳ್ಳೇದು. ನನ್ನ ಮಗಳಿಗೆ ಏನೇನ್ ಮಾಡ್ತೀನಿ ಅವಳಿಗೂ ಅದೆಲ್ಲ ಮಾಡ್ಬಿಡೋದೇ ಒಳ್ಳೇದು. ನನ್ನ ಹಸ್ಬೆಂಡ್ ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ. ನನ್ ಕೆಟ್ಟೋಳು ಸೆಲ್ಫಿಶು ಏನ್ ಅನ್ಕೊಂಡ್ರು ನಂಗೆ ಬೇಜಾರಲ್ಲ, ಯಾಕಂದ್ರೆ ನನ್ನ ಹಸ್ಬೆಂಡ್ ಅಟೆನ್ಷನ್ ನನಗೆ ಬೇಕೇ ಬೇಕು. ಆಫ್ಟರ್ ಆಲ್ ಫ್ಯಾಮಿಲಿ ಅಂದ್ರೆ ಸಣ್ಣ ವಿಷಯನೇ ಅಲ್ವಾ, ಬೇರೆಯವ್ರ ಹತ್ರ ಹೋಗಿ ನಾವ್ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ಲೈಫಲ್ಲಿ ಇದ್ದಿದ್ದೆ ಕಷ್ಟಗಳು, ನೋವುಗಳು, ಆಫೀಸ್ ಕೆಲಸ, ಮನೆ ಕೆಲಸ, ದುಡಿಯೋದು, ಇದೆಲ್ಲ ಕಾಮನ್ ಆಗಿ ಈ ತರ ಸಣ್ಣ ಪುಟ್ಟ ವಿಷಯಗಳೇ ಒಂದು ಮನೆ ಅಂತ ಅನ್ಸೋದಲ್ವಾ? ನಾನ್ ಮಾಡೋದ್ ಸರಿನಾ ತಪ್ಪಾ? ನಿಮ್ಗೆ ಅನ್ಸದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.